Hello everyone, welcome to UPSC Mind Game YouTube channel. This video is for Kannada and English medium aspirants for preparing for UPSC Prelims 2026. So I will explain both in Kannada and English. So please watch till the end. There are so many important points I want to discuss. So ಕೊನೆಯ ತನಕ ಸಂಪೂರ್ಣವಾಗಿ ಪ್ರತಿಯೊಂದು ಪಾಯಿಂಟನ್ನು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. So around we have 60 days, max to max 60 days for UPSC Prelims 2026. Around 2 months ಅಲ್ವಾ, ಇನ್ನು 2 ಮಂತು ನಾವು ಫಿಲಿಮ್ಸ್ಗೆ ಇಟ್ಕೊಂಡಿದ್ದೇವೆ ಮುಂದೆ. ಈ ಸಂದರ್ಭದಲ್ಲಿ ಮೋಸ್ಟ್ ಆಫ್ ಅಸ್ ಆರ್ ಫೀಲಿಂಗ್ ಕನ್ಫ್ಯೂಸ್ಡ್. ಏನು, ವಾಟ್ ಟು ರಿವೈಸ್, ವಾಟ್ ಟು ಇಗ್ನೋರ್, ಮತ್ತು ಹೌ ಟು ಮ್ಯಾನೇಜ್ ಆಲ್ ಸಬ್ಜೆಕ್ಟ್ಸ್ ಟುಗೆದರ್. ಇಷ್ಟೆಲ್ಲ ವಿಷಯ ಇದೆ, ಹೇಗೆ ಈಗ ಮ್ಯಾನೇಜ್ ಮಾಡೋದು. ಇದನ್ನು ಸ್ವಲ್ಪ ನಿಮ್ಮ ಟೆನ್ಷನನ್ನು ಕಡಿಮೆ ಮಾಡಲಿಕ್ಕೆ ಒಂದು ಪ್ರಯತ್ನ ನಾನು ಮಾಡ್ತಾ ಇದ್ದೇನೆ. UPSC GS ವಾರ್ ರೂಮ್ ಅಂತ. ಸೊ ವಾಟ್ ಇಸ್ ದಿಸ್? ಈ 2 ಮಂತಲ್ಲಿ ಮೋಸ್ಟ್ ಆಫ್ ಅ ಸ್ಟ್ರಗಲ್ ಬಿಕಾಸ್ ವಿ ಡೂ ರ್ಯಾಂಡಮ್ ಸ್ಟಡಿ ಅಲ್ವಾ. ವಿ ಕಲೆಕ್ಟ್ ಸೋ ಮೆನಿ ರಿಸೋರ್ಸಸ್, ಸೋ ಮೆನಿ ಮಂತ್ಲಿ ಮ್ಯಾಗ್ಝಿನ್, ಕರೆಂಟ್ ಅಫೇರ್ಸ್, ಮಟೀರಿಯಲ್ಸ್, ಸ್ಟ್ಯಾಟಿಕ್ ಸೋರ್ಸಸ್, ಏನೇನೋ ಓದ್ತಾ ಇರೋದು. ಇಡೀ ದಿನ ಅದು ಇದು ಹಿಡ್ಕೊಂಡು ಒಂದಾದ್ಮೇಲೆ ಒಂದು ಓದ್ತಾ ಕೂತ್ಕೊಳ್ಳೋದು. ಜಸ್ಟ್ ಬೈ ರೀಡಿಂಗ್ ವಿ ಕಾಂಟ್ ಕ್ಲಿಯರ್ ದ ಎಕ್ಸಾಮ್. ಕೀಪ್ ದಟ್ ಇನ್ ಮೈಂಡ್. ರೀಡಿಂಗ್ ರಿವಿಷನಿಂದ ಮಾತ್ರ ಎಕ್ಸಾಮನ್ನು ನಾವು ಕ್ಲಿಯರ್ ಮಾಡಲಿಕ್ಕೆ ಆಗೋದಿಲ್ಲ ಅಲ್ವಾ. ಸ್ಟ್ರಕ್ಚರ್ಡ್ ವೇ ಇರಲೇಬೇಕು. ದೇರ್ ಆರ್ ಟೂ ಮೆನಿ ರಿಸೋರ್ಸಸ್ ಆ್ಯಂಡ್ ನೋ ರಿವಿಷನ್ ಸ್ಟ್ರಕ್ಚರ್. ಆ್ಯಂಡ್ ವಿತ್ ದ್ಯಾಟ್ ದೆರ್ ಇಸ್ ನೋ ಇಂಟಿಗ್ರೇಷನ್ ಆಫ್ ಸ್ಟ್ಯಾಟಿಕ್ ಆ್ಯಂಡ್ ಕರೆಂಟ್ ಅಫೇರ್ಸ್. ದೇ ಆರ್ ನಾಟ್ ಇಂಟಿಗ್ರೇಟಿಂಗ್ ಇನ್ ಅ ಪ್ರಾಪರ್ ಮ್ಯಾನರ್. ಕರೆಕ್ಟಾಗಿ ಅದನ್ನು ಕಂಬೈನ್ ಮಾಡ್ತಾ ಇಲ್ಲ. ಹಾಗಾಗಿ ಜಾಸ್ತಿ ಓದೋದು, ರಿವಿಷನ್ ಮಾಡೋದಕ್ಕಿಂತ ರೈಟ್ ಲೇಯರ್ಸ್ಗಳನ್ನು ನಾವು ಪಿಕ್ ಮಾಡಬೇಕಾಗುತ್ತೆ. ಸೊ ಪ್ರಿಲಿಮ್ಸ್ ಇಸ್ ಅಬೌಟ್ ಸ್ಟಡಿಯಿಂಗ್ ದಿ ರೈಟ್ ಲೇಯರ್ಸ್ ಆಫ್ ಎ ಟಾಪಿಕ್. ಟಾಪಿಕನ್ನು ಕರೆಕ್ಟಾಗಿ ಸ್ಟಡಿ ಮಾಡೋದು ಹೇಗೆ ಅನ್ನೋದು ಮುಖ್ಯವಾಗಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಸೊ ವಾಟ್ ಈಸ್ UPSC GS ವಾರ್ ರೂಮ್? ಇಟ್ಸ್ ಅ ಫೋಕಸ್ಡ್ ಟೆಲಿಗ್ರಾಮ್ ಸ್ಟಡಿ ಮಿಷನ್ ಫಾರ್ ಪ್ರಿಲಿಮ್ಸ್ 2026. ಎವ್ರಿ ಡೇ ವಿ ವಿಲ್ ಕವರ್ 9 ಕೋರ್ ಸಬ್ಜೆಕ್ಟ್. ಪ್ರತಿದಿನ 9 ಕೋರ್ ಸಬ್ಜೆಕ್ಟ್ಗಳನ್ನು ನಾವು ಕವರ್ ಮಾಡ್ತೇವೆ. ಯಾವುದ್ಯಾವುದು? ದೋಸ್ ಆರ್ ಎನ್ವೈರ್ಮೆಂಟ್, ಪಾಲಿಟಿ, ಎಕಾನಮಿ, ಜಿಯೋಗ್ರಫಿ, ಅಗ್ರಿಕಲ್ಚರ್, ಹಿಸ್ಟ್ರಿ, ಇಂಟರ್ನ್ಯಾಷನಲ್ ರಿಲೇಷನ್, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಗವರ್ನೆನ್ಸ್. ದಿಸ್ ಈಸ್ ಫಾರ್ ಫುಲ್ ಟೈಮ್ ಆಸ್ಪಿರೆಂಟ್. ಇಫ್ ಯು ಆರ್ ಅ ಫುಲ್ ಟೈಮ್ ಆಸ್ಪಿರೆಂಟ್, ಯು ಹ್ಯಾವ್ ಟು ಸ್ಟಡಿ ಆಲ್ ದೀಸ್ ಥಿಂಗ್ಸ್. ಇಫ್ ಯು ಆರ್ ಅ ಪಾರ್ಟ್ ಟೈಮ್ ಆಸ್ಪಿರೆಂಟ್ ಆರ್ ಡೂಯಿಂಗ್ ಎನಿ ಜಾಬ್ ವಿತ್ ಪ್ರಿಪರೇಷನ್, then you have to change the plan little bit. I will tell you that later. So first, these are the things we need to keep in mind. Our goal should be complete high yield revision before prelims. ಪ್ರಿಲಿಮ್ಸ್ಗಿಂತ ಮೊದಲು ಇಂಪಾರ್ಟೆಂಟ್ ಟಾಪಿಕ್ಗಳು PYQ ಬೇಸಿಸ್ ಮೇಲೆ ನಮ್ಮದು ರಿವಿಷನ್ ಆಗಿರಲೇಬೇಕು. ಸೊ ಅದು ನಮ್ಮ ಗೋಲ್. 4 ಲೇಯರ್ ಸ್ಟ್ರಾಟಜಿ. ಸೊ ವಾಟ್ ಈಸ್ ದಟ್? ಎವ್ರಿ ಟಾಪಿಕ್ ಹಿಯರ್ ವಿಲ್ ಬಿ ಸ್ಟಡಿಡ್ ಥ್ರೂ 4 ಲೇಯರ್ಸ್. ಪ್ರತಿ ಟಾಪಿಕನ್ನು ನಾವು 4 ಲೇಯರಿಂದ ಸ್ಟಡಿ ಮಾಡ್ತೇವೆ. ಫಸ್ಟ್ ಒನ್ ಕಾನ್ಸೆಪ್ಟ್ ಲಾಜಿಕ್, ಸೆಕೆಂಡ್ ಒನ್ ಫ್ಯಾಕ್ಟ್ ವಾಲ್ಟ್, ಥರ್ಡ್ ಒನ್ UPSC ಟ್ರ್ಯಾಪ್ಸ್, ಆ್ಯಂಡ್ ಫೋರ್ತ್ ಒನ್ ಕರೆಂಟ್ ಅಫೇರ್ಸ್ ಫಲ್ಸ್. ಐ ವಿಲ್ ಎಕ್ಸ್ಪ್ಲೇನ್ ಈಚ್ ಲೇಯರ್ ಇನ್ ಡೀಟೇಲ್. ಫಸ್ಟ್ ಒನ್, ವಾಟ್ ಡು ಯು ಮೀನ್ ಬೈ ಕಾನ್ಸೆಪ್ಟ್ ಲಾಜಿಕ್? ಏನು ಕಾನ್ಸೆಪ್ಟ್ ಲಾಜಿಕ್ ಅಂತಂದರೆ, ಸಿ ಹಿಯರ್ ಇಸ್ ದಿ PDF ಆಫ್ ಡೇ 1. Day 1. That day 1 will start from tomorrow. Tomorrow means 16th March. 16th March 2026. Day 1, 16th March 2026. So I have already uploaded this PDF in Telegram group. I will give that link in description also. So first layer. In first day we will study ecological theory, niche, ecotone, succession, productivity levels. The first layer we study concept logic. What is habitat and what is niche? What is the difference? What is ecotone? What is ecological succession? What is productivity? So these are the basic important concept one should know before moving to current affairs. So first we will study these things. Okay na? First idana study ಮಾಡ್ತೇವೆ. Concept logic ಅನ್ನು ತಿಳ್ಕೊಳ್ತೇವೆ. So if concept is clear, prelims becomes easy. ಕಾನ್ಸೆಪ್ಚುಯಲ್ ಕ್ಲಾರಿಟಿ ಇಲ್ಲದೇನೆ ಪ್ರಿಲಿಮ್ಸ್ ಕ್ಲಿಯರ್ ಮಾಡೋದು ಕಷ್ಟ. ಜಸ್ಟ್ ಎಲಿಮಿನೇಷನ್ ಟ್ರಿಕ್ ಮೇಲೆ ಹೋಗಲಿಕ್ಕೆ ಈಗ ಆಗೋದಿಲ್ಲ. ಪ್ರಿಲಿಮ್ಸು ಹೇಗಿದೆ ಅಂತ ನಿಮ್ಗೆ ಗೊತ್ತಿದೆ. ಸೊ ಕಾನ್ಸೆಪ್ಚುಯಲ್ ಕ್ಲಾರಿಟಿ ಬೇಕೇ ಬೇಕು. ದಟ್ ಇಸ್ ದ ಫಸ್ಟ್ ಲೇಯರ್. Second layer is fact vault. After each concept,
we add precise exam fact. For example, it may be date, definition, important features, sequences, comparisons. So these are very, very important when it comes to statement based prelims questions. Prelims ಅಲ್ಲಿ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ಗಳು ಜಾಸ್ತಿ ಆಗ್ತಾ ಇದೆ. ಅದಕ್ಕೋಸ್ಕರ ಇರೋದು ಫ್ಯಾಕ್ಟ್ ವಾಲ್ಟ್. ಉದಾಹರಣೆಗೆ ಫಾರ್ ಎಕ್ಸಾಂಪಲ್ ಕಾನ್ಸೆಪ್ಟ್ ನೀಶ್ ಪಾರ್ಟಿಷನಿಂಗ್. ವಾಟ್ ಆರ್ ದ ಇಂಪಾರ್ಟೆಂಟ್ ಟೆಕ್ನಿಕಲ್ ಡೀಟೇಲ್ಸ್? ಇಕೋಟೋನ್ ಎಕ್ಸಾಂಪಲ್, ಪ್ರೈಮರಿ ಸಕ್ಸೆಷನ್, secondary succession. So these topics will be asked like statement in exam. UPSC ಅಲ್ಲಿ ಸ್ಟೇಟ್ಮೆಂಟ್ ತರ ಇದನ್ನ ಕೇಳ್ತಾರೆ. ಸೊ ಎರಡನೇದು ಫ್ಯಾಕ್ಟ್ ವಾಲ್ಟ್ ಲೇಯರ್. ಅಂಡ್ ಆಫ್ಟರ್ ದಟ್ ವೆರಿ ವೆರಿ ಇಂಪಾರ್ಟೆಂಟ್ UPSC ಟ್ರ್ಯಾಪ್ಸ್. UPSC ಅಲ್ಲಿ ಈಗ ರೇರ್ ಆಗಿ ಸಿಂಪಲ್ ಫ್ಯಾಕ್ಟ್ ಅನ್ನ ಕೇಳೋದೆಲ್ಲ ಕಡಿಮೆ ಮಾಡಿದ್ದಾರೆ ಅಲ್ವಾ. ದೇ ಡಿಸೈನ್ ಕ್ವಶನ್ ಯೂಸಿಂಗ್ ಟ್ರ್ಯಾಪ್ಸ್. ಯಾವ ತರ ಟ್ರ್ಯಾಪ್ ಇರುತ್ತೆ? ಸ್ಟೇಟ್ಮೆಂಟ್ ಟ್ವಿಸ್ಟ್ ಮಾಡ್ತಾರೆ, ಎಕ್ಸ್ಟ್ರೀಮ್ ವರ್ಡ್ಸ್ಗಳನ್ನು ಕೊಡ್ತಾರೆ, ರಾಂಗ್ ಪೇರಿಂಗ್, ಕಾನ್ಸೆಪ್ಟ್ ಕನ್ಫ್ಯೂಷನ್ ಮಾಡೋದು. ಸೊ ಇನ್ ಅವರ್ PDF, ಥರ್ಡ್ ಲೇಯರ್ ಇಸ್ UPSC ಟ್ರ್ಯಾಪ್ಸ್. ಟ್ರ್ಯಾಪ್ 1 ಸೈಜ್ ವರ್ಸಸ್ ರೇಟ್ ಟ್ರ್ಯಾಪ್. ಟ್ರ್ಯಾಪ್ 2 ಸಕ್ಸೆಷನ್ ಡೈರೆಕ್ಷನ್ ಟ್ರ್ಯಾಪ್, ಇಕೋಸನ್ ಸಬ್ಸೆಟ್ ಟ್ರ್ಯಾಪ್. ಸೊ these are the things where we get confused. So that's exactly given here. So what is the thing we need to study and what we need to keep in mind? What are the traps? So very, very important. And fourth one, another important topic, current affairs first. Layer 4 is about current affairs. Many of us just directly study some of the magazines and any other resources for current affairs. We are not connecting that to static. So for that purpose, I am giving here every current affair topic which is important as per my observation after each static thing. For example, every topic will connect to recent news. Consider this first, this environment subject, and here we are focusing on niche, ecotone, succession, productivity level. Based on this topic, here I have already given current affairs pulse. This is the fourth layer. ಇಲ್ಲೇನಾಗ್ತಾ ಇದೆ, ಏನಾಗಿದೆ ರೀಸೆಂಟ್ ಆಗಿ, ಮಿಸ್ಟಿ ಸ್ಕೀಮ್, ಬ್ಲೂ ಕಾರ್ಬನ್, retrogressive succession in central India, alpine ecotone shifting, Gauss principle and invasive species. These are the important current affairs related to this topic. Very, very important integration. So ಇಲ್ಲಿ ಸ್ಟ್ಯಾಟಿಕ್ ಕರೆಂಟ್ ಅಫೇರ್ಸ್ ಅನ್ನ ಮೀಟ್ ಆಗ್ತಾ ಇದೆ. ಎಲ್ಲವನ್ನ ನಾವು ಇಂಟಿಗ್ರೇಟ್ ಆಗಿ ಕಲಿತಾ ಇದ್ದೇವೆ. ಸಾರಿ ಫಾರ್ ದಟ್. ಐಡಿಯಲಿ ಹಾಗಾದ್ರೆ ಹೇಗೆ ಸ್ಟಡಿ ಮಾಡೋದು? ಇಷ್ಟೆಲ್ಲ ಸಬ್ಜೆಕ್ಟ್ ಇದೆ. ದೇರ್ ಆರ್ ಸೋ ಮೆನಿ ಸಬ್ಜೆಕ್ಟ್. ಸೊ ಫಾರ್ ಅ ಫುಲ್ ಟೈಮ್ ಆಸ್ಪಿರೆಂಟ್ ದಿಸ್ ಇಸ್ ಮೈ ಸಜೆಷನ್. ನಾನು ಹೇಳೋದು ಇದು, ಅದಾದಮೇಲೆ ನಿಮಗೆ ಬಿಟ್ಟಿದ್ದೋದು. ಐ ಆಮ್ ನಾಟ್ ಫೋರ್ಸಿಂಗ್ ಎನಿ ಒನ್. ದಿಸ್ ಇಸ್ ದಿ ಐಡಿಯಲ್ ಸ್ಟಡಿ ರೂಟೀನ್. ಸೊ ನಾವು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಫಿಕ್ಸ್ ಯುವರ್ ಸ್ಲೀಪ್ ಶೆಡ್ಯೂಲ್. ಫಿಕ್ಸ್ ಯುವರ್ ಸ್ಲೀಪ್. ಯು ನೀಡ್ ಟು ಸ್ಲೀಪ್ ಅಟ್ಲೀಸ್ಟ್ 7 to 8 hours. ಕೆಲವೊಬ್ಬರಿಗೆ 6 hours ಸಾಕಾಗಬಹುದು, ಅದು ನನಗೆ ಗೊತ್ತಿಲ್ಲ. ಆದರೆ ಕನ್ಸಿಸ್ಟೆಂಟ್ ಆಗಿ ನೀವು 7 to 8 hours ಸ್ಲೀಪ್ ಅಂತಂದರೆ ನಿದ್ರೆ ಮಾಡಿದರೆ ಇಟ್ ವಿಲ್ ಇಂಪ್ರೂವ್ ಯುವರ್ ಮೆಮೊರಿ ಆ್ಯಂಡ್ ಫೋಕಸ್. ಕೀಪ್ ದಟ್ ಇನ್ ಮೈಂಡ್. ಸೈಂಟಿಫಿಕಲಿ ಪ್ರೂವನ್ ಇದು. 7 to 8 hours, ಅದರಲ್ಲೂ ಪ್ರಿಲಿಮ್ಸ್ ಟೈಮ್ನಲ್ಲಿ 7 to 8 hours ಮಲ್ಕೋತೀರಾ ಅಂತಂದರೆ 7 to 8 hours ನಿದ್ದೆ ಬರ್ತಾ ಇರೋದಿಲ್ಲ ಅಲ್ವಾ. ಅಟ್ಲೀಸ್ಟ್ 6 hours ಆದರೂ ನಿದ್ದೆ ಚೆನ್ನಾಗಿ ಬರಬೇಕು. 1 hour ನಮ್ಗೆ ಓವರ್ ಥಿಂಕಿಂಗು, ಆ ಕಡೆ ಯೋಚನೆ ಮಾಡೋದ್ರಲ್ಲೇ ಅದು ಮುಗ್ದೋಗ್ಬಿಡುತ್ತೆ. ಮಲ್ಕೊಂಡ ತಕ್ಷಣ ನಿದ್ರೆ ಬರೋದಿಲ್ಲ. can't get sleep immediately when you go to bed. So may take around 1 hour to get sleep. So at least be in bed for 7 to 8 hours. ಅದಾದಮೇಲೆ ಮಾರ್ನಿಂಗ್ ನಿಮ್ಗೆ ಬಿಟ್ಟಿದ್ದು ಎಷ್ಟು ಗಂಟೆಗೆ ಹೇಳ್ತೀರಾ ಅನ್ನೋದು. ಫಸ್ಟ್ ಸೆಷನ್ ಎನ್ವೈರ್ಮೆಂಟ್, ವೆರಿ ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್. ಫಸ್ಟ್ ಎನ್ವೈರ್ಮೆಂಟ್ ಸ್ಟಡಿ ಮಾಡೋದು. ಆಮೇಲೆ ಪಾಲಿಟಿ. ದಿಸ್ ಇಸ್ ದಿ ಐಡಿಯಲ್. 6 to 7 ಎನ್ವೈರ್ಮೆಂಟ್, 7 to 8 polity, 8 to 9 for break or breakfast, whatever you want to do, bath, it's up to you. 9 to 10 economy, 10 to 11 geography, 11 to 12 agriculture, 12 to 1 history, and 1 to 2 is for lunch break. You can take a power nap of 20 minutes here, and 2 to 3:30. So I am not providing any resources for CSAT as of now. So very, very important. CSAT is too important, critical for really clearing prelims. So you have your own plan. ನಿಮ್ಮದೇ ಆದ ಪ್ಲ್ಯಾನ್ ಇರಬೇಕು. CSAT ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಬೇಕಿದ್ರೆ ಮುಂದಿನ ದಿನಗಳಲ್ಲಿ. ಆದರೆ ನನ್ನ ಹತ್ರ ಅದರ ಎಕ್ಸಾಕ್ಟ್ ಪ್ಲ್ಯಾನ್ ಇನ್ನೂ ಮಾಡಿಲ್ಲ ನಾನು.
ಆದರೆ 2 to 3:30 ಸಿ ಸ್ಯಾಟಿಗೆ ಕೊಡಲೇಬೇಕು. ಬೇರೆ ಏನೇ ಮಾಡಿ, ವಾಟ್ ಎವರ್ ಯು ವಾಂಟ್ ಟು ಡೂ some after some time, it's up to you, but within this time, this duration, 2 to 3:30 must be given to CSAT practice. Here 1.5 hours. Some people may do half an hour for reasoning, half an hour for quant, half an hour for reading comprehension. So depending on your strength and weakness, you have to give this time for CSAT practice. 3:30 to 4:30 international relation, 4:30 to 5:30 science and technology, 5:30 to 6:30 governance and schemes. So you may ask, is it possible to cover all these subjects? I say yes, it is possible. See this PDF. One subject max to max have 2 to 3 pages. ನಿಮಗೆ ಮಾರ್ನಿಂಗ್ ಎದ್ದ ತಕ್ಷಣ ಫಸ್ಟ್ ಎನ್ವೈರ್ಮೆಂಟ್ ಓದಬೇಕು, 6 to 7. ಎಷ್ಟು ಪೇಜ್ ಓದೋಕ್ಕಿದೆ ನಿಮಗೆ ಇಲ್ಲಿ ನೋಡಿ. ಎನ್ವೈರ್ಮೆಂಟು ಆ್ಯಕ್ಚುಲಿ ಫಸ್ಟ್ ಡೇಯಲ್ಲಿ ಎಷ್ಟು 2 pages ಇದೆ. 1 hourನಲ್ಲಿ 2 pages ಓದ್ಲಿಕ್ಕೆ ಆಗುತ್ತೆ. ಮತ್ತು ಇದು ನೀವು ಫಸ್ಟ್ ಟೈಮು ಯಾವುದನ್ನು ಕೇಳದೆ ಫಸ್ಟ್ ಟೈಮ್ ಓದ್ತಾ ಇದ್ದೀರಿ, ಏನು ಗೊತ್ತೇ ಇಲ್ಲ ಅಂತಂದರೆ ಸ್ವಲ್ಪ ಟೈಮ್ ಬೇಕು. ಅಷ್ಟು ಮಾಡಿದರೂ ನಿಮಗೆ ಅದಕ್ಕೆ ಹೇಳ್ಕೊಡ್ತೇನೆ ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಂತ. ಐ ವಿಲ್ ಎಕ್ಸ್ಪ್ಲೇನ್ ಹೌ ಟು ಗೆಟ್ ಕಾನ್ಸೆಪ್ಟುವಲ್ ಕ್ಲಾರಿಟಿ ಇಫ್ ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ಎನಿಥಿಂಗ್ ಹಿಯರ್, ಅದನ್ನು ಹೇಳ್ತೇನೆ. ಹಾಗಾಗಿ ಫಸ್ಟು 1 hour ಅಂತೂ ಸಾಕಾಗುತ್ತೆ, ಯಾರಿಗಾದರೂ ಸಾಕಾಗುತ್ತೆ. ಫೋಕಸ್ ಆಗಿರಬೇಕಷ್ಟೇ. ಈ ಕಡೆ ಮೊಬೈಲ್ ನೋಡೋದು, ವಾಟ್ಸಪ್ ನೋಡೋದು, ಇನ್ಸ್ಟಾಗ್ರಾಮ್ ನೋಡೋದು ಮಿಡ್ಲಲ್ಲಿ ಅದೆಲ್ಲ ಮಾಡ್ಕೋತ ಕೂತವ್ರಿಗೆ ಸಾಕಾಗೋದಿಲ್ಲ. ಇದೆಲ್ಲ ಅವ್ರಿಗೆ ಒಂದಿನ ಆದರೂ ಸಾಕಾಗೋದಿಲ್ಲ 2 pages ಓದಲಿಕ್ಕೆ. ಅವ್ರ ಬಗ್ಗೆ ನಾನು ಮಾತಾಡ್ತಾನೆ ಇಲ್ಲ ಇಲ್ಲಿ. ಚೆನ್ನಾಗಿ ಪ್ರಿಪೇರ್ ಮಾಡಿದರೆ ಕವರ್ ಮಾಡಬಹುದು. ಸೊ 1 hourನಲ್ಲಿ ಎಲ್ಲ ಎನ್ವೈರ್ಮೆಂಟಲ್ಲಿ ಇರುವಂಥ ಎಲ್ಲ ಟಾಪಿಕನ್ನು ಕವರ್ ಮಾಡಬಹುದು. 2 page ಇದಾಯಿತು. 1 hour ಅಂತಂದರೆ ಅರೌಂಡ್ 45 minutesಗೆ ಮುಗಿಯುತ್ತೆ. 1 hourನಲ್ಲಿ ಕರೆಕ್ಟಾಗಿ ಓದಿದರೆ 40 to 50 minutesಲ್ಲಿ ಇದು ಮುಗಿಲೇಬೇಕು. ಫೋಕಸ್ ಆಗಿ 50 minutesಗೆ ಮುಗಿಸಿದ್ರಿ ಅಂತಂದರೆ 10 minutes ವಾಕ್ ಮಾಡಿ, ಮೊಬೈಲ್ ನೋಡಬೇಡಿ, ಅಥವಾ 5 ನಿಮಿಷ ವಾಕ್ ಮಾಡಿ, ನೀರು ಕುಡೀರಿ. ಸೊ ಡ್ರಿಂಕ್ ವಾಟರ್, ವಾಕ್ ಫಾರ್ ಸಮ್ ಟೈಮ್, 5 minutes ಬ್ರೇಕ್, ಕಮ್ ಬ್ಯಾಕ್ ಟು ಪೊಲಿಟಿ ನೆಕ್ಸ್ಟ್ ಅವರು 7 to 8 ಇದೆ ಇಲ್ಲಿ. ಇಟ್ಸ್ ಅಪ್ ಟು ಯು, ಯುವರ್ ಟೈಮಿಂಗ್. ಸೊ 7 to 8 ಪೊಲಿಟಿ. ಸೊ ಇನ್ ದ ಸೇಮ್ ವೇ ಫಾರ್ 40 to 50 minutes ಪೊಲಿಟಿ ಆಯಿತು. 5 ನಿಮಿಷ ಅಥವಾ 10 ನಿಮಿಷ ಬ್ರೇಕ್ ತಗೊಂಡ್ರಿ. ನೆಕ್ಸ್ಟು ಎಕಾನಮಿ, RBI ಇದ್ದಿದೆ ಮೊದಲನೇ ದಿನ, ಅದು ಸಹ 2 to 3 pages ಇದೆ. ಈಸಿಯಾಗಿ ಮುಗಿಸ್ಬಹುದು, ಚೆನ್ನಾಗಿ ಓದಬಹುದು, ಇದು ಸಾಧ್ಯ ಇದೆ. ನೆಕ್ಸ್ಟ್ ಜಿಯೋಗ್ರಫಿ. ಸೊ ಡೈಲಿ ಎಷ್ಟಿದೆ? ಡೈಲಿ ಯು ಹ್ಯಾವ್ ಅರೌಂಡ್ 20 pages. ಫಸ್ಟ್ ಡೇ ಓನ್ಲಿ 16 pages. ವೆರಿ ಈಸಿ ಟು ಕವರ್ ಆಲ್ ದೀಸ್ ಥಿಂಗ್ಸ್. ಕೀಪ್ ದಟ್ ಇನ್ ಮೈಂಡ್. ಸೊ ಅದನ್ನು ನೆನ್ಪಿಟ್ಕೊಳ್ಳಿ. ಆದರೆ ಫೋಕಸ್ ಆಗಿರಬೇಕು. ಇಲ್ಲಿ ಮಾಡ್ತಾ ಹೇಗೆ ಓದಿದರೆ ಆಗೋದಿಲ್ಲ. ಫೋಕಸ್ ಆಗಿ ನೋಡಿದರೆ ಇದನ್ನು ಕವರ್ ಮಾಡಬಹುದು. ಈ ಥರ ಏನಿದೆ ಸ್ಕೆಡ್ಯೂಲ್ ಇದೆ. CSAT ಇಂಪಾರ್ಟೆಂಟು, ಅದನ್ನು ಮರಿಬಾರ್ದು. ಆಲ್ 9 GS ಸಬ್ಜೆಕ್ಟು ಮತ್ತು CSAT ಪ್ರಾಕ್ಟೀಸು ಬೈ ಈವ್ನಿಂಗ್ 6:30ಗೆ ನಿಮ್ಮದು ಮುಗ್ದಿರುತ್ತೆ. 6:30ಗೆ ನೀವು ಒಂದು ಬ್ರೇಕ್ ತಗೋತೀರಿ, ಹಾಫ್ ಆನ್ ಅವರ್ ಬ್ರೇಕ್ ತಗೋತೀರಿ. ಬ್ರೇಕ್ ಫಾರ್ ಹಾಫ್ ಆನ್ ಅವರ್ 6:30 to 7. At 7 PM ಎವ್ರಿ ಡೇ ಅಂತಂದರೆ ಮಂಡೇ ಟು ಸ್ಯಾಟರ್ಡೆ. ನಾನೇನು ಮಾಡ್ತೇನೆ, 2 ಪಾಸಿಬಿಲಿಟಿ ಇದೆ. ಸೊ ಇಫ್ ಐ ಹ್ಯಾವ್ ಸ್ಟೇಬಲ್ ಇಂಟರ್ನೆಟ್ ಕನೆಕ್ಷನ್ ಆ್ಯಂಡ್ ಇಫ್ ಐ ಗೆಟ್ time and everything, I will do a live stream discussion solving MCQ together based on the topics that has been given in the PDF of that day. ಮೊದಲನೇ ದಿನ ಡೇ 1 PDF-ನಲ್ಲಿ ಇನ್ನು ಕೊಟ್ಟಿದ್ದೇನೋ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಲೈವ್ ಸ್ಟ್ರೀಮ್ ಡಿಸ್ಕಷನ್ ಮಾಡ್ತೇನೆ, ಅಥವಾ ಒಂದು ಟೆಸ್ಟ್ PDF-ಅನ್ನು ಅಪ್ಲೋಡ್ ಮಾಡ್ತೇನೆ. ಐ ವಿಲ್ ಡೂ ಎನಿ ಆಫ್ ದೀಸ್, ಯಾವುದಾದ್ರೂ ಒಂದನ್ನು ಮಾಡ್ತೇನೆ. ಡೈಲಿ ಪ್ರಿಲಿಮ್ಸ್ ಪ್ರಾಕ್ಟೀಸ್ ಟೆಸ್ಟ್ PDF ವಿಲ್ ಬಿ ಅಪ್ಲೋಡೆಡ್, ಆರ್ ವಿ ವಿಲ್ ಹ್ಯಾವ್ ಅ ಲೈವ್ ಸ್ಟ್ರೀಮ್ ಡಿಸ್ಕಷನ್ around 7 PM every day, Monday to Saturday. ಸೊ ಅದು ಟೆಸ್ಟು ಸಿಸ್ಟಮ್. 7 to ಹೆಚ್ಚು ಅಂತಂದರೆ 8:30 ಇಲ್ಲಿ ತನಕ ನಾವು ಡಿಸ್ಕಷನ್ ಮಾಡ್ತೇವೆ. 8:30ಗೆ ಒಂದು ಸಾರಿ ಏನು ಮಾಡೋದು, 8:30ಗೆ ನೀವು CSAT-ನ ಕೆಲವೊಂದು ಇಂಪಾರ್ಟೆಂಟ್ ಫಾರ್ಮುಲಾಸ್ಗಳನ್ನು ನೋಡಿರ್ತೀರಿ, ಅದನ್ನು ಒಂದ್ಸರಿ ರಿವೈಸ್ ಮಾಡೋದು, ಅದನ್ನು ರಿವಿಷನ್ ಮಾಡಿ. 9 ನಂತರ 9 to 9:30 ನೀವು ಬೇಕಿದ್ರೆ 9:30 ಫಾರ್ ಯಾವುದಕ್ಕೆ ಕೊಡೋದು, ಡಿನ್ನರ್, ಅಥವಾ ಬೇಕಿದ್ರೆ ಮೊಬೈಲ್ ಕಾಂಟ್ಯಾಕ್ಟ್ ಯಾವುದಾದ್ರೂ ಮನೆಗೆ ಕಾಲ್ ಮಾಡೋದಿದ್ರೆ ಅದನ್ನು 9:30ಗೆ ಮುಗಿಸ್ಕೊಳ್ಳಿ.
9:30ಗೆ ಮುಗಿಸ್ಕೊಂಡ್ರೆ ವಿತಿನ್ 10 o'clock ನಾವು ವಿ ಹ್ಯಾವ್ ಟು ಗೋ ಫಾರ್ ಸ್ಲೀಪ್. 10 o'clockಗೆ ಹೋಗಲೇಬೇಕು, ಮಲಗಲೇಬೇಕು. ವಿತಿನ್ 10 o'clock ಮಲಗಲೇಬೇಕು. ಕೆಲವರಿಗೆ ಟೈಮು ಚೇಂಜ್ ಇರಬಹುದು. ಸೊ 10 to 6 ಅಥವಾ 5:30 ಆದರೂ ನೀವು ಮಲಗಬೇಕು. 9:30 to 5:30 ಅಷ್ಟು ಮಲಗಿದ್ರೂ ಒಳ್ಳೆಯದು. ಇನ್ನು 10 to 5:30 ಅದಾದರೂ ಓಕೆ. ಸೊ ಇಷ್ಟು ನಿಮ್ಮ ಸ್ಕೆಡ್ಯೂಲ್ ಇರಬೇಕು. ಹಾಗಾಗಿ ಮತ್ತೆ ಇದು ಮಂಡೆಯಿಂದ ಸ್ಯಾಟರ್ಡೆ ಅಂತ ಹೇಳಿದೆ. ಅದಾದಮೇಲೆ ಎವ್ರಿ ಸಂಡೇ ಏನಿರುತ್ತೆ ಒಂದು ಫುಲ್ ಲೆಂತ್ ಟೆಸ್ಟ್ ಇರುತ್ತೆ. PDF ಅನ್ನು ನಾನು ಅಪ್ಲೋಡ್ ಮಾಡ್ತೇನೆ. ಸೊ ಆ ವೀಕ್ನಲ್ಲಿ ನಾವೇನು ಮಾಡಿದ್ದೇವೆ ಅಲ್ಲಿ ತನಕ ಏನೇನು ಡಿಸ್ಕಸ್ ಮಾಡಿದ್ದೇವೆ, ಆಲ್ ಸಬ್ಜೆಕ್ಟ್ ಹ್ಯಾವ್ ಸ್ಟಡಿಡ್ ಇನ್ ದಟ್ ವೀಕ್ ಇಟ್ ವಿಲ್ ಬಿ ಕವರ್ಡ್ ಇನ್ ದಟ್ ಫುಲ್ ಲೆಂತ್ ಟೆಸ್ಟ್. ಅದರಲ್ಲಿ ಬೇರೆ ಬೇರೆ UPSC ಸ್ಟೈಲಿಂದ ಇರುತ್ತೆ, ಕಾನ್ಸೆಪ್ಟ್ ಮತ್ತು ಕರೆಂಟ್ ಅಫೇರ್ಸ್ ಮಿಕ್ಸ್ ಆಗಿರುತ್ತೆ. ನೀವು ಎಷ್ಟು ಓದಿದ್ದೀರಿ ರಿಯಾಲಿಟಿ ಚೆಕ್ ಆಗೋದು ಅಲ್ಲಿ. ಸಂಡೇ ಇಂಪಾರ್ಟೆಂಟ್. ಸಂಡೇ ಬೆಳಿಗ್ಗೆ ನೀವು 9:30 to 11:30 ಇದನ್ನು ಅಟೆಂಡ್ ಮಾಡ್ತೀರಿ. ಆಫ್ಟರ್ನೂನ್ ನೀವು ಯಾವುದಾದ್ರೂ ಒಂದು ಕೋಚಿಂಗ್ ಇನ್ಸ್ಟಿಟ್ಯೂಷನಿನ CSAT ಟೆಸ್ಟನ್ನು ಅಟೆಂಡ್ ಮಾಡಬೇಕಾಗುತ್ತೆ. CSAT ಬಗ್ಗೆ ನಾನು ಯಾವುದೇ ಟೆಸ್ಟನ್ನು ಪ್ರಿಪೇರ್ ಮಾಡಲಿಕ್ಕೆ ಆಗೋದಿಲ್ಲ, ಯಾಕಂದರೆ GS ಈ ಒಂದು ಟಾಪಿಕ್ ಪ್ರಿಪರೇಷನಿಗೆ ನಾನು ಟೈಮ್ ಕೊಡ್ತಾ ಇರೋದ್ರಿಂದ CSAT ಪ್ರಿಪೇರ್ ಮಾಡಲಿಕ್ಕೆ ನನಗೆ ಈಗ ಟೈಮ್ ಸಿಗ್ತಾ ಇಲ್ಲ. ಯಾವುದಾದ್ರೂ ಒಂದು ಒಳ್ಳೆ ಕೋಚಿಂಗ್ ಇನ್ಸ್ಟಿಟ್ಯೂಷನಿನ ಒಂದು ಸೆಕ್ಷನಲ್ ಟೆಸ್ಟು ಅಥವಾ ಫುಲ್ ಲೆಂತ್ ಟೆಸ್ಟನ್ನು ಪ್ರತಿ ಸಂಡೇ ಮಧ್ಯಾಹ್ನ 2:30 to 3:30 ಅಟೆಂಡ್ ಮಾಡಿ. ಅಥವಾ 4:30 2 hour ಕೊಡಿ. ಸೊ ಸಂಡೇ ಟೆಸ್ಟ್ ಅಟೆಂಡ್ ಮಾಡ್ತೀರಿ, ಅನಲೈಸ್ ಮಾಡ್ತೀರಿ, ಇನ್ಯಾವುದು ಓದೋದಿಲ್ಲ ನೀವು. ಓಕೆನಾ? ಅಷ್ಟೇ ಇರೋದು ಸಂಡೇಗೆ. ಹಾಗಾದರೆ ಹೂ ಶುಡ್ ಜಾಯಿನ್? ಯಾರಿಗೋಸ್ಕರ ಇರೋದು ಇದು? 2026 ಪ್ರಿಲಿಮ್ಸಿಗೆ ಪ್ರಿಪೇರ್ ಆಗ್ತಾ ಇರೋರಿಗೆ. ಇಫ್ ಯು ಆರ್ ಪ್ರಿಪೇರಿಂಗ್ ಫಾರ್ 2027 ಡು ನಾಟ್ ಜಾಯಿನ್. ಫಸ್ಟ್ ಫೋಕಸ್ ಆನ್ NCERT, ಇಂಗ್ಲೀಷ್ ಸ್ಪೀಕಿಂಗ್ ಸ್ಕಿಲ್ಸ್ ಆರ್ ಇಂಗ್ಲೀಷ್ ರೈಟಿಂಗ್ ಸ್ಕಿಲ್. ವೆರಿ ಇಂಪಾರ್ಟೆಂಟ್. 2027 ಪ್ರಿಲಿಮ್ಸು, ಮೇನ್ಸು, ಇಂಟರ್ವ್ಯೂಗೆ ಪ್ರಿಪೇರ್ ಆಗ್ತಿದ್ದೀರಿ ಅಂತಂದರೆ ಫಸ್ಟು NCERT ಓದಿ, ಇಂಗ್ಲೀಷ್ ಸ್ಕಿಲ್ ಮೇಲೆ ಫೋಕಸ್ ಮಾಡಿ, ರೈಟಿಂಗ್ ಪ್ರಾಕ್ಟೀಸ್ ಮಾಡಿ. ಈ ವರ್ಷ ಬರೀತಾ ಇರೋರಿಗೆ, ಪ್ರಿಲಿಮ್ಸ್ ಬರೀತಾ ಇರೋರಿಗೆ ಮಾತ್ರ ಇದು. ಮತ್ತು ಯಾರಿಗೆ ರಿವಿಷನ್ ಮಾಡ್ಲಿಕ್ಕೆ ಆಗ್ತಾ ಇಲ್ವೋ ಅವ್ರಿಗೆ ಮಾತ್ರ, ಡೈಲಿ ಟಾರ್ಗೆಟ್ ಹಾಕ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಸ್ಟ್ರಕ್ಚರ್ ಇಲ್ಲ ಅಂತ, ಕ್ಲಿಯರ್ ಡೈಲಿ ಪ್ಲ್ಯಾನ್ ಯಾರಿಗೆ ಬೇಕೋ ಅವ್ರಿಗೆ ಮಾತ್ರ ಇರೋದು ಇದು. ಡು ನಾಟ್ ಜಾಯಿನ್ ಹೇಳ್ತಾ ಇದ್ದೇನೆ ಮತ್ತೆ. ಇಫ್ ಯು ಹ್ಯಾವ್ ಅ ಪ್ಲ್ಯಾನ್ ಆಲ್ರೆಡಿ ಆರ್ ಪ್ರಾಪರ್ ಪ್ಲ್ಯಾನ್ ಆರ್ ಶೆಡ್ಯೂಲ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್, ಇಫ್ ಯು ಆರ್ ಆಲ್ರೆಡಿ ಇಂಪ್ಲಿಮೆಂಟಿಂಗ್ ಇಟ್ ಎಫೆಕ್ಟಿವ್ಲಿ, ನಿಮ್ಮ ಹತ್ರ ಒಂದು ಪ್ಲ್ಯಾನ್ ಆಲ್ರೆಡಿ ಇದೆ, ಅದನ್ನು ಚೆನ್ನಾಗಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀರಾ. ಎರಡೂ ಆಗಬೇಕು. ಪ್ಲ್ಯಾನ್ ಇದ್ದರೆ ಸಾಕಾಗೋದಿಲ್ಲ, ಇಂಪ್ಲಿಮೆಂಟ್ ಮಾಡಬೇಕಾಗತ್ತೆ ಅಲ್ವಾ? ಪ್ಲ್ಯಾನ್ ಎಲ್ಲರ ಹತ್ರನೂ ಇರುತ್ತೆ. ನಿಮ್ಮ ಹತ್ರ ಒಂದು ಆಲ್ರೆಡಿ ಪ್ಲ್ಯಾನ್ ಇದೆ, ಅದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀರಾ ಅಂತಂದರೆ ಡು ನಾಟ್ ಜಾಯಿನ್. ಸೊ ದ ಲಾಸ್ಟ್ 2 months ಬಿಗ್ಗೆಸ್ಟ್ ಮಿಸ್ಟೇಕ್ ಇಸ್ ಫಾಲೋವಿಂಗ್ ಮಲ್ಟಿಪಲ್ ಪ್ಲ್ಯಾನ್ಸ್. ಅದನ್ನು ಮಾಡ್ತೇನೆ ಇದನ್ನು ಮಾಡ್ತೇನೆ ಅಂತ ಹೇಳಿದ್ರೆ ಆಗೋದಿಲ್ಲ. ಹಾಗಾಗಿ ಒಂದು ಪ್ಲ್ಯಾನನ್ನು ಪ್ರಾಪರಾಗಿ ಕನ್ಸಿಸ್ಟೆಂಟ್ಲಿ ಫಾಲೋ ಮಾಡಿ. ಹಾಗಾಗಿ ಈ ಸ್ಟ್ರಕ್ಚರ್ ನಿಮಗೆ ಹೆಲ್ಪ್ ಆಗ್ತಾ ಇದೆ ಅಥವಾ ಹೆಲ್ಪ್ ಆಗುತ್ತೆ ಅಂತಂದರೆ ನಿಮಗೆ ಈ ಒಂದು GS ವಾರ್ ರೂಮ್ ಚಾನಲ್ಗೆ ಸ್ವಾಗತ. ಟೆಲಿಗ್ರಾಮ್ ಚಾನಲ್ಲು ಕೆಳಗಡೆ ಲಿಂಕ್ ಕಳಿಸಿರ್ತೇನೆ ನಾನು, ಡಿಸ್ಕ್ರಿಪ್ಷನಲ್ಲಿ ಮತ್ತು ಕಮೆಂಟಲ್ಲಿ ಅದನ್ನು ಮೆನ್ಷನ್ ಮಾಡಿರ್ತೇನೆ. ಒನ್ ಥಿಂಗ್ ಕರೆಕ್ಟಾಗಿ ನೋಡ್ಕೊಳ್ಳಿ, ಏನು? ಇಫ್ ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ಅ ಕಾನ್ಸೆಪ್ಟ್, ಯಾವುದೋ ಕಾನ್ಸೆಪ್ಟ್ ಅರ್ಥ ಆಗ್ತಾ ಇಲ್ಲ, ಏನು ಮಾಡೋದು? ವೈಲ್ ರೀಡಿಂಗ್ ದ ಡೈಲಿ PDF, ಸಮಟೈಮ್ಸ್ ಯು ಮೇ ಫೀಲ್ ದಿಸ್ ಕಾನ್ಸೆಪ್ಟ್ ಇಸ್ ನಾಟ್ ಕ್ಲಿಯರ್, ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ದಿಸ್ ಟಾಪಿಕ್. ಒಂದು ಸಿಂಪಲ್ ಆದ ಸೊಲ್ಯೂಷನ್ ಇದೆ. ನಾನು ನಿಮಗೆ ಒಂದು ಸ್ಪೆಷಲ್ ಆಗಿರೋ AI ಪ್ರಾಂಪ್ಟನ್ನು ಕಳಿಸ್ತೇನೆ ಗ್ರೂಪ್ನಲ್ಲಿ. ನೀವೇನು ಮಾಡೋದು? ಅಪ್ಲೋಡ್ ದಿ PDF ಆಫ್ ದಟ್ ಡೇ ಇಂಟು ಜೆಮಿನಿ AI. ಜೆಮಿನಿ ಆ್ಯಪ್ ಎಲ್ಲರ ಹತ್ರನೂ ಇದೆ ಅಂದ್ಕೊಳ್ತೇನೆ ನಿಮ್ಮ ಮೊಬೈಲಲ್ಲಿ. ಜೆಮಿನಿ ಆ್ಯಪಿಗೆ ಮುಖ್ಯವಾಗಿ ಈ PDF ಅನ್ನು ಅಪ್ಲೋಡ್ ಮಾಡಿ. ಆವತ್ತಿನ ದಿನದ PDF ಅಪ್ಲೋಡ್ ಮಾಡಬೇಕು. ಡೇ 1 ಓದ್ತಾ ಇದ್ದೀರಿ ಅಂತಂದರೆ ಯು ಹ್ಯಾವ್ ಟು ಅಪ್ಲೋಡ್ PDF ಆಫ್ ಡೇ 1 ಟು ಜೆಮಿನಿ ಆ್ಯಂಡ್ AI ಪ್ರಾಂಪ್ಟನ್ನು ಕೊಡ್ತೇನೆ. ಆ್ಯಂಡ್ ಆಫ್ಟರ್ ದ್ಯಾಟ್ ಗಿವ್ ಎನಿ ಟಾಪಿಕ್ ಯು ವಾಂಟ್ ಟು ಅಂಡರ್ಸ್ಟ್ಯಾಂಡ್. ಇವಾಗ ನಿಮ್ಗೆ ಯಾವುದಾದ್ರೂ ಒಂದು ಟಾಪಿಕನ್ನು ಅರ್ಥ ಮಾಡ್ಕೋಬೇಕು ಅಂತಂದರೆ ಸಿಂಪಲ್ ಆಗಿ ಅದು ತಿಳಿಸುತ್ತೆ. ಎಕ್ಸಾಂಪಲ್ ನಿಮಗೆ ಒಂದು ತೋರಿಸ್ತೇನೆ ಇಲ್ಲಿ, ಒಂದು ನಿಮಿಷ. ಹೇಗಿರುತ್ತೆ ನೋಡಿ. ಸೊ ಫಸ್ಟ್ ಯು ನೀಡ್ ಟು ಅಪ್ಲೋಡ್ PDF ಅನ್ನು ಮೊದಲು ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಮಾಡಿದ್ರ ಜೊತೆನೇ ನೀವೇನು ಮಾಡೋದು? ಅಪ್ಲೋಡ್ ಮಾಡ್ತಾ ಅಲ್ಲೇನೆ ಈ ಒಂದು ಪ್ರಾಂಪ್ಟನ್ನು ಕೊಡೋದು. ಪ್ರಾಂಪ್ಟ್ ಕೊಟ್ಟು ಆಮೇಲೆ ಅಪ್ಲೋಡ್ ಮಾಡೋದು, ಮೊದಲು ಅಪ್ಲೋಡ್ ಮಾಡಿ ಆಮೇಲೆ ಪ್ರಾಂಪ್ಟ್ ಕೊಡೋದು,
ಅದರ ಬದಲು ಅಪ್ಲೋಡ್ ಮಾಡಿದ ತಕ್ಷಣವೇ ಅಲ್ಲಿ ಪ್ರಾಂಪ್ಟನ್ನು ಕೊಡಬಹುದು. ಈ ಪ್ರಾಂಪ್ಟ್ನಲ್ಲಿ ನಾನು ಬೇರೆ ಬೇರೆ ಇಂಪಾರ್ಟೆಂಟ್ ಥಿಂಗ್ಸನ್ನು ಇನ್ಕ್ಲೂಡ್ ಮಾಡಿದ್ದೇನೆ. ಹೇಗಿರಬೇಕು ಕನ್ನಡದಲ್ಲಿ ಮತ್ತು ಇಂಗ್ಲೀಷ್ನಲ್ಲಿ. ಇಟ್ ವಿಲ್ ಎಕ್ಸ್ಪ್ಲೇನ್ ಬೋತ್ ಇನ್ ಕನ್ನಡ ಆ್ಯಂಡ್ ಇಂಗ್ಲೀಷ್. ಸಿಂಪಲ್ ಎಕ್ಸ್ಪ್ಲನೇಷನ್. ಸೊ ಫಸ್ಟ್ ಯು ಹ್ಯಾವ್ ಟು ಅಪ್ಲೋಡ್ ದ PDF ಆ್ಯಂಡ್ ಯು ಹ್ಯಾವ್ ಟು ಗಿವ್ ದಿಸ್ ಪ್ರಾಂಪ್ಟ್. ಆಫ್ಟರ್ ದ್ಯಾಟ್ ಇಟ್ ವಿಲ್ ಅಕ್ನಾಲೇಜ್. ಅದು ಹೇಳುತ್ತೆ ನಿಮಗೆ, ನೀವು ಅದು ಅನಲೈಸ್ ಮಾಡಿದ್ದೀನಿ ಮತ್ತು ಈ ಥರ ನಾನು ವಾಪಸ್ ಎಕ್ಸ್ಪ್ಲನೇಷನ್ ಕೊಡ್ತೀನಿ ಅಂತೆಲ್ಲ ಹೇಳುತ್ತೆ. ಅದು ಹೇಳಿ ಏನು ಮಾಡುತ್ತೆ ಲಾಸ್ಟಲ್ಲಿ, ಪ್ಲೀಸ್ ಪ್ರೊವೈಡ್ ಫಸ್ಟ್ ಕೀವರ್ಡ್ ಆರ್ ಟಾಪಿಕ್ ಫ್ರಾಮ್ ಯುವರ್ PDF ಯು ವುಡ್ ಲೈಕ್ ಮೀ ಟು ಡಿಕೋಡ್. ಯಾವುದು ಡಿಕೋಡ್ ಮಾಡಬೇಕು ನಿಮಗೆ ಕೇಳ್ತಾ ಇದೆ. ಅದು ಅದಷ್ಟು ಆನ್ಸರ್ ಮಾಡಿದ್ಮೇಲೆ, ಈಗ ನೋಡಿ GS ಮೊದಲನೇ ದಿನ ನಿಮಗೆ ಯಾವುದೋ ಒಂದು ಟಾಪಿಕ್ ಇಲ್ಲೊಂದು ಬಂತು, ಹ್ಯಾವ್ ಅ ಕನ್ಫ್ಯೂಷನ್ ರಿಲೇಟೆಡ್ ಟು ರೆಟ್ರೋಗ್ರೆಸಿವ್ ಸಕ್ಸೆಷನ್ ಅಂತ. ಇದೇನು ಅಂತ ಗೊತ್ತಾಗ್ತಾ ಇಲ್ಲ ನಿಮಗೆ. ಸೊ ಇಲ್ಲಿ ಕೊಟ್ರಿ ನೀವು, ಕಾಣಿಸ್ತಾ ಇದೆಯಾ? ಒಂದು ನಿಮಿಷ. GSನಲ್ಲಿ PDF ಏನಿದೆ, ಒಂದು ಸ್ವಲ್ಪ ವೇಟ್ ಮಾಡಿ. PDF ರೆಟ್ರೋಗ್ರೆಸಿವ್ ಸಕ್ಸೆಷನ್ ಅಂತ ಒಂದು ಟಾಪಿಕ್ ಇದೆ. ಅದು ನಿಮ್ಗೆ ಅರ್ಥ ಆಗಿಲ್ಲ ಅಂತ ಅಂದ್ಕೊಳ್ಳೋಣ. ಅವಾಗ ಏನು ಮಾಡೋದು ನೋಡಿ, ಇದರಲ್ಲಿ ಬರ್ತಾ ಇದೆ ರೆಟ್ರೋಗ್ರೆಸಿವ್ ಸಕ್ಸೆಷನ್. ಫಸ್ಟ್ ಅದೇನು ಮಾಡುತ್ತೆ, ಸಿಂಪಲ್ ಎಕ್ಸ್ಪ್ಲನೇಷನ್ ಇನ್ ಇಂಗ್ಲೀಷ್. ಫಸ್ಟು ಹೇಗೆ ಅದು ಅಂತ ಹೇಳುತ್ತೆ. ಅದಾದಮೇಲೆ ಕನ್ನಡದಲ್ಲಿ ಸರಳವಾದ ವಿವರಣೆ. ಸಾಮಾನ್ಯವಾಗಿ ಪರಿಸರ ವ್ಯವಸ್ಥೆ ಹುಲ್ಲಿನಿಂದ ಪೊದೆಗೆ ನಂತರ ಕಾಡಾಗಿ ಬೆಳೆಯುತ್ತೆ. ಅದನ್ನು ನಾವೆಂತೇವೆ ಪ್ರಗತಿಶೀಲ ಅನುಕ್ರಮ ಅಂತ ಕನ್ನಡದಲ್ಲಿ ಹೇಳ್ಬೋದು. ಆದರೆ ರೆಟ್ರೋಗ್ರೆಸಿವ್ ಸಕ್ಸೆಷನ್ ಅಂತಂದರೆ ಅದರ ಉಲ್ಟಾ. ಅತಿಯಾದ ಕಾಡ್ಗಿಚ್ಚು, ಮಾನವನ ಹಸ್ತಕ್ಷೇಪದಿಂದ ಸಮೃದ್ಧವಾಗಿದ್ದ ಕಾಡು ಮತ್ತೆ ಸರಳ ಹುಲ್ಲುಗಾವಲು ಅಥವಾ ಕುರುಚಲು ಭೂಮಿಯಾಗಿ ಬದಲಾಗುವುದನ್ನು ಇದು ಸೂಚಿಸುತ್ತೆ. ಅಂತಂದರೆ ಹಿಮ್ಮುಖ ಚಲನೆ ಇದ್ದ ಹಾಗೆ. ಯಾಕೆ ಇದು ಇಂಪಾರ್ಟೆಂಟ್ ನೋಡಿ, ಹೈ ಪ್ರಯಾರಿಟಿ ಯಾಕಂತಂದರೆ ಎಲ್ ನಿನೋದಿಂದ ಫಾರೆಸ್ಟ್ ಫೈರ್ಗಳು ಜಾಸ್ತಿ ಆಗ್ತಾ ಇದೆ. ಸಾರಿ, ಸಾತ್ಪುರ, ವಿಂಧ್ಯ ರೇಂಜಸ್ಸು. ಹಾಗಾಗಿ ಬ್ಯಾಕ್ವರ್ಡ್ ಗ್ರೋತ್ ಆಗ್ತಾ ಇದೆ. ಸೊ ಅದಾದಮೇಲೆ ಕಾನ್ಸೆಪ್ಟಿನ ಡಿಫ್ರೆನ್ಸ್, ಪ್ರೋಗ್ರೆಸಿವ್ ಅಂತಂದ್ರೆ ಏನು, ರೆಟ್ರೋಗ್ರೆಸಿವ್ ಅಂತಂದ್ರೆ ಏನು, ಇಷ್ಟು ಅದು ಕೊಡುತ್ತೆ. ಈ ಥರ ನಾನು ಅದನ್ನು ಪ್ರಿಪೇರ್ ಮಾಡಿದ್ದೇನೆ. ಸೊ ಹಾಗಾಗಿ ನಿಮಗೆ ಅಲ್ಲಿ ಯಾವುದೇ ತೊಂದರೆ ಆಗಬಾರ್ದು, ಯಾವುದೇ ಟಾಪಿಕಲ್ಲಿ ಡೌಟ್ ಬಂದರೆ ತೊಂದರೆ ಆಗಬಾರ್ದು ಅಂತ ಆ ಥರ ಮಾಡಿರೋದು. ಸೊ ಒಂದು ನಿಮಿಷ ಇದನ್ನು ಟೈಮ್ ಎಸ್ ಕಾಣಿಸ್ತಾ ಇರಬಹುದು ಈಗ. ಸೊ PDF ಮೊದಲು ಅಪ್ಲೋಡ್ ಮಾಡಿ, AI ಪ್ರಾಂಪ್ಟನ್ನು ಕೊಡಿ, ಗೊತ್ತಿಲ್ಲದೆ ಇರೋದನ್ನು ಕೇಳಿ, ಮತ್ತು ಒಂದು ರಿಯಾಲಿಟಿ ಅರ್ಥ ಮಾಡ್ಕೊಳ್ಳಿ. ವಾಟ್ ಇಫ್ ಯು ಜಾಯಿನ್ ದ ವಾರ್ ರೂಮ್ ಆ್ಯಂಡ್ ಸ್ಟಿಲ್ ಡೋಂಟ್ ಸ್ಟಡಿ? ಆ ವಾರ್ ರೂಮು ಟೆಲಿಗ್ರಾಮ್ ಚಾನಲ್ಲು ಸಾವಿರಾರು ಇರುತ್ತೆ ಅಲ್ವಾ, ಸಾವಿರಾರು PDFಗಳು ಅಪ್ಲೋಡ್ ಆಗ್ತಾ ಇರುತ್ತೆ. ಜಾಯಿನ್ ಆಗಿ ಆಮೇಲೆ ಸುಮ್ಮನೆ ನೋಡ್ತಾ ಕೂತ್ರೆ ಏನಾಗುತ್ತೆ? ನಥಿಂಗ್ ವಿಲ್ ಹ್ಯಾಪನ್. ಏನೂ ಆಗೋದಿಲ್ಲ. ನೋ ಒನ್ ವಿಲ್ ಚೇಸ್ ಯು, ನೋ ಒನ್ ವಿಲ್ ಫೋರ್ಸ್ ಯು. ಯಾರು ಬಂದು ಓದಿ ಇದನ್ನು ಹಾಗೆ ಹೀಗೆ ಅಂತೆಲ್ಲ ಯಾರೂ ಹೇಳೋದಿಲ್ಲ. ಬೇರೆಯವರು ಇರೋರು ಸ್ಟಡಿ ಮಾಡ್ತಾರೆ. ಅದರ್ಸ್ ಇನ್ ದ ಗ್ರೂಪ್ ವಿಲ್ ಸ್ಟಡಿ, ಅದರ್ಸ್ ವಿಲ್ ರೈಟ್ ಟೆಸ್ಟ್, ಅದರ್ಸ್ ವಿಲ್ ಇಂಪ್ರೂವ್. ನಿಮ್ಮನ್ನು ಯಾರು ಕೇಳ್ತಾ ಇಲ್ಲ. ಆ್ಯಂಡ್ ಆನೆಸ್ಟ್ಲಿ ನೋ ಬಡಿ ಹ್ಯಾಸ್ ಟೈಮ್ ಟು ವರಿ ಅಬೌಟ್ ಯು. ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಬಗ್ಗೆ ಚಿಂತೆ ಮಾಡಲಿಕ್ಕೆ ಯಾರಿಗೂ ಟೈಮ್ ಇಲ್ಲ. ನಿಮ್ಮ ಬಗ್ಗೆ ನೀವು ಮಾತ್ರ ಯೋಚನೆ ಮಾಡಬೇಕು. ದೇರ್ ಆರ್ ಥೌಸಂಡ್ಸ್, ಲ್ಯಾಕ್ಸ್ ಆಫ್ ಆಸ್ಪಿರೆಂಟ್ಸ್ ವೇಟಿಂಗ್ ಟು ಕ್ಲಿಯರ್ ದಿಸ್ ಎಕ್ಸಾಮ್. ಸಾವಿರಾರು ಲಕ್ಷಾಂತರ ಜನ ಕಾಯ್ತಾ ಇದ್ದಾರೆ. ಸೊ ಯಾರು ಕರೆಕ್ಟಾಗಿ ಸ್ಟಡಿ ಮಾಡ್ತಾರೋ ಅವ್ರು ಮುಂದೆ ಹೋಗ್ತಾರೆ ಅಷ್ಟೇ. ನಿಮ್ಮ ಬಗ್ಗೆ ಯಾರಿಗೂ ಚಿಂತೆ ಇರೋದಿಲ್ಲ. ಸೊ ಆಲ್ಸೋ ರಿಮೆಂಬರ್ ಒನ್ ಆನೆಸ್ಟ್ ಟ್ರೂತ್. ಏನು, ನೋ ಬಡಿ ನೋಸ್ ವಿಚ್ ಎಕ್ಸಾಕ್ಟ್ ಕ್ವಶನ್ಸ್ ವಿಲ್ ಕಮ್ ಇನ್ ಎಕ್ಸಾಮ್. ಯಾವ ಕ್ವಶನ್ ಬರುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ನಾಟ್ ಮೀ, ನಾಟ್ ಎನಿ ಕೋಚಿಂಗ್ ಇನ್ಸ್ಟಿಟ್ಯೂಟ್, ನಾಟ್ ಎನಿ ಒನ್. ನಾನೇನು ಮಾಡ್ತಾ ಇದ್ದೇನೆ, ವಾಟ್ ಐ ಆಮ್ ಡೂಯಿಂಗ್ ಹಿಯರ್ ಇಸ್ ಶೇರಿಂಗ್ ಇಂಪಾರ್ಟೆಂಟ್ ಏರಿಯಾಸ್ ಬೇಸ್ಡ್ ಆನ್ ಅನಾಲಿಸಿಸ್ ಆಫ್ PYQ ಆ್ಯಂಡ್ ರಿಸರ್ಚ್. ಒಂದು ರಿಸರ್ಚ್ ಮಾಡಿ ಅದರ ಆಧಾರದ ಮೇಲೆ ನಿಮಗೆ ಟಾಪಿಕನ್ನು ಕೊಡ್ತಾ ಇದ್ದೇನೆ. ಸೊ ದಿಸ್ ಪ್ರಿಪ್ರೇಷನ್ ಇಸ್ ಗೇಮ್ ಆಫ್ ಪ್ರೊಬ್ಯಾಬಿಲಿಟಿ. ಸಾಧ್ಯತೆಗಳ ಮೇಲೆ ನಿಂತಿರೋದು. ಯು ಸ್ಟಡಿ ದ ರೈಟ್ ಏರಿಯಾಸ್ ಕನ್ಸಿಸ್ಟೆಂಟ್ಲಿ, ಯುವರ್ ಪ್ರೊಬ್ಯಾಬಿಲಿಟಿ ಆಫ್ ಕ್ಲಿಯರಿಂಗ್ ಇನ್ಕ್ರೀಸಸ್. ಇಷ್ಟೇ ನಾನು ಹೇಳಲಿಕ್ಕಾಗೋದು. ಸರಿಯಾದ ಏರಿಯಾವನ್ನು ಸರಿಯಾದ ರೀತಿ ಸ್ಟಡಿ ಮಾಡಿದರೆ ಕ್ಲಿಯರ್ ಮಾಡೋದು ಪ್ರೊಬ್ಯಾಬಿಲಿಟಿ ಜಾಸ್ತಿ ಆಗುತ್ತೆ. ಸೊ ಅಷ್ಟನ್ನು ಹೇಳ್ಬೋದು ನಾನು. ಉಳಿದಿರೋದು ನಿಮಗೆ ಬಿಟ್ಟಿದ್ದು. ಸೊ ದೊಡ್ಡ ದೊಡ್ಡ ಗುರಿಗಳನ್ನು ಇಟ್ಕೊಂಡ್ರೆ ಸಾಕಾಗೋದಿಲ್ಲ. ತಕ್ಕ ಹಾಗೆ ಕೆಲಸನೂ ಮಾಡಬೇಕಾಗುತ್ತೆ, ಓದಬೇಕಾಗುತ್ತೆ. ಸ್ಟ್ರೆಂತ್ ನಿಮ್ಮಲ್ಲಿದೆ, ಸ್ಟ್ರೆಂತನ್ನು ಯೂಸ್ ಮಾಡ್ಕೊಳ್ಳಿ. ಸೊ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಅದಾದಮೇಲೆ ಜಾಯ್ನ್ ಆಗಬಹುದು. ನಾಳೆಯಿಂದ ಮಾರ್ಚ್ ಯಾವಾಗ 16 ಕರೆಕ್ಟಾಗಿ ಸ್ಟಾರ್ಟ್ ಆಗುತ್ತೆ. PDF ಅಪ್ಲೋಡ್ ಮಾಡ್ತೇನೆ. ಯಾವುದೇ ಡೌಟ್ ಇದ್ದರೆ
ಆ ಒಂದು ಗ್ರೂಪ್ ಕ್ರಿಯೇಟ್ ಆಗಿದೆ ಅಲ್ಲಿ, ಅದನ್ನೆಲ್ಲ ಸಹ ನೀವು ಯೂಸ್ ಮಾಡ್ಕೋಬಹುದು. ಥ್ಯಾಂಕ್ ಯು ಎವ್ರಿ ಒನ್, ಥ್ಯಾಂಕ್ ಯು ಸೋ ಮಚ್.